ಎರಡನೇದು, ತಾವೆಲ್ಲರೂ ಸಾಮಾಜಿಕ ಜಾಲತಾಣದಲ್ಲಿ ನೋಡಿರ್ಬೋದು, ಮೊನ್ನೆ ಬಂಟ್ವಾಳದ ಗೂಡಿನ ಬಳಿ ಉರುಸ್ ಸಂದರ್ಭ ಒಬ್ಬ SDPI ಮುಖಂಡ ಒಂದು ಭಾಷಣವನ್ನು ಮಾಡಿದ್ದಾನೆ. ಮಾತಾಡಬೇಕಾದ್ರೆ ಹೇಳ್ತಾನೆ, ತಿನ್ನುವುದು ನಮ್ಮ ಹಕ್ಕು ಅದು. ಹಾಗಾಗಿ ಇದನ್ನು ಪ್ರಶ್ನೆ ಮಾಡಿ ಯಾರಾದರೂ ಮಸೀದಿ ಹತ್ರ ಅಥವಾ ಮುಸಲ್ಮಾನರ ಏರಿಯಾದ ಹತ್ರ ಬಂದರೆ ಕೈ ಕುತ್ಕೊಂಡು ಕೂರಬೇಡಿ, ಅದಕ್ಕೆ ನಿಮ್ಮದೇ ರೀತಿಯಲ್ಲಿ ಉತ್ತರಿಸಿ ಎಂಬಂತಹ ಒಂದು ಪ್ರಚೋದನಕಾರಿಯಾದಂತಹ ಹೇಳಿಕೆಯನ್ನು ಅವನು ಕೊಟ್ಟಿದ್ದಾನೆ. ನಾನು ಹೇಳುತ್ತಿರುವುದು, ದೇಶದಲ್ಲಿ ಆಹಾರ ತಿನ್ನುವುದು ಅವರವರ ಹಕ್ಕು. ಕೆಲವು ಕಡೆ ಮೀನು ತಿಂತಾರೆ, ಕೆಲವು ಕಡೆ ಕೋಳಿ ತಿಂತಾರೆ, ಕೆಲವು ಕಡೆ ಆಡು ಮಾಂಸ ಕುರಿ ಮಾಂಸ ತಿಂತಾರೆ, ಕೆಲವು ಕಡೆ ನಾಯಿ ಮಾಂಸನೂ ಹಂದಿ ಮಾಂಸನೂ ತಿಂತಾರೆ. ಅದು ಅವರವರ ಪದ್ಧತಿಯಂತೆ ಹಕ್ಕು ಅವರು, ನಮ್ಮದೇನು ಅದಕ್ಕೆ ಅಭ್ಯಂತರ ಇಲ್ಲ. ಆದರೆ ಕರ್ನಾಟಕದಲ್ಲಿ ಗೋ ಹತ್ಯೆ ನಿಷೇಧ ಕಾನೂನು ಇದೆ. ಗೋವನ್ನು ಹತ್ಯೆ ಮಾಡಬಾರ್ದು ಅಂತ ಇದೆ. ಆದರೂ ಅದನ್ನು ಮೀರಿ ನಾವು ತಿಂತೀವಿ, ಅದು ನಮ್ಮ ಹಕ್ಕು ಅಂತ ಹೇಳುವುದಾದರೆ, ಗೋಹತ್ಯೆ ನಿಷೇಧ ಕರ್ನಾಟಕದಲ್ಲಿ ಕಾನೂನಿದೆ. ಹಾಗಾಗಿ ನೀವು ಈ ರೀತಿ ನಮ್ಮ ಹಕ್ಕು ಅಂತೇಳಿ ಇದ್ದಲ್ಲೆಲ್ಲ ಈ ರೀತಿಯ ಕೃತ್ಯ ನಡೆಸಿದರೆ ಕಾನೂನು ರೀತಿಯಲ್ಲಿ ಅದನ್ನು ತಡೆಯುವುದು ಕೂಡ ನಮ್ಮ ಹಕ್ಕು ಅದು. ಹಾಗಾಗಿ ಇದನ್ನು ನೀವು ಯೋಚನೆಯನ್ನು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅಲ್ಲ, ನಾನು ಹೇಳೋದು ಪೊಲೀಸ್ ಇಲಾಖೆ ನೋಡಿ, ಇವತ್ತು ಯಾರೋ ಒಂದು ಈ ರೀತಿ ಭಾಷಣ ಮಾಡಿದಾಗ ಅಥವಾ ಯಾರೋ ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದಾಗ ಸಹಜವಾಗಿ ಸೊಮೋಟೋ ಕೇಸ್ ಹಾಕ್ತಾರೆ. ಇದು ಆದದ್ದು ಬಂಟ್ವಾಳದಲ್ಲಿ. ದೂರು ಕೊಡ್ತೀವಿ. ನಾನು ಹೇಳ್ತಿರೋದು ದೂರು ಕೊಡ್ತೀವಿ. ನಾನು ಹೇಳ್ತಿರೋದು ಪೊಲೀಸರು ಇದನ್ನು ಗಮನ ಕೊಡಬೇಕಲ್ವಾ. ಈಗ ಎಷ್ಟು ಕಡೆ ಇವರು ಕಂಪ್ಲೇಂಟ್ ಕೊಡದೆ ಕೇಸ್ ಮಾಡಿಲ್ವಾ? ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಮಾಡಲಿಲ್ವಾ? SP ಅವರು ಮಾಡಿಲ್ವಾ? ಮಾಡಿದ್ದಾರೆ. ಮಾಡಲಿ. ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಬರ್ತಾ ಇದೆ ಅಲ್ವಾ, ಅದು ಹರಿದಾಡ್ತಾ ಇದೆ ಅಲ್ವಾ.